ಈ ಕೆರೆಯಲ್ಲಿ ನೀರು ಯಾವತ್ತೂ ಖಾಲಿಯಾಗಲ್ಲ. ಒಂದು ಗುಹಾಂತರ ದೇವಸ್ಥಾನ, ಸಾಕ್ಷಾತ್ ಶಿವನ ಅವತಾರದಲ್ಲಿರೋ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಬಗ್ಗೆ ನಿಮಗೆ ಎಷ್ಟು ಜನ ಗೊತ್ತು? ಇವತ್ತು ನಾನು ನಮ್ಮ ಜಿಲ್ಲೆಯಲ್ಲಿರೋ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಹೇಮಗಿರಿಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ. ಭೂಮಿ ಪುತ್ರ ಅಂತ ಕರೆಸ್ಕೊಳ್ಳೋ ಈ ದೇವರು ಲಕ್ಷಾಂತರ ಜನಗಳ ಆರಾಧ್ಯ ದೈವವಾಗಿ ಶ್ರೀ ಕ್ಷೇತ್ರ ಹೇಮಗಿರಿಯಲ್ಲಿ ಉದ್ಭವ ಲಿಂಗ ಆಗಿ ಪ್ರತಿಷ್ಠಾಪನೆಗೊಂಡಿದೆ. ಇತಿಹಾಸದ ಪ್ರಕಾರ ಈ ದೇವಸ್ಥಾನವು ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳ್ತಾರೆ. ನೀವು ಇಲ್ಲಿಗೆ ಹೋಗಿ ದೇವ್ರ ದರ್ಶನ ಮಾಡಬೇಕು ಅಂದ್ರೆ ಸುಮಾರು 350ರಿಂದ 400 ಮೆಟ್ಟಿಲುಗಳನ್ನು ಹತ್ಕೊಂಡೋಗಿ ದೇವ್ರ ದರ್ಶನ ಮಾಡಬೇಕಾಗುತ್ತೆ. ಇಲ್ಲಿನ ಸ್ಥಳೀಯರು ಇದನ್ನ ಕೈಲಾಸನಾಥ ದೇವಾಲಯ ಅಥವಾ ದಕ್ಷಿಣಾಭಿಮುಖವಾಗಿ ಶಿವಲಿಂಗ ಉದ್ಭವ ಆಗಿರೋದ್ರಿಂದ ಇದನ್ನ ದಕ್ಷಿಣ ಮೂರ್ತಿ ಅಂತಾನೂ ಸಹ ಕರೀತಾರೆ. ಪ್ರತಿ ವರ್ಷ ಮೂಲ ನಕ್ಷತ್ರದ ದಿನ ಇಲ್ಲಿ ಮಹಾ ರಥೋತ್ಸವ ಕೂಡ ನಡೆಯುತ್ತೆ. ಹಾಗೆ ಪ್ರತಿದಿನ ಭಕ್ತಾದಿಗಳು ಬರ್ತಾನೆ ಇರ್ತಾರೆ. ದೇವಸ್ಥಾನದ ಮುಂದೆ ಕಾಣಿಸ್ತಿರೋ ಈ ಕೆರೆ ವಿಷ್ಣುವರ್ಧನ ಕಾಲದಲ್ಲಿ ನಿರ್ಮಾಣ ಆಗಿರೋದ್ರಿಂದ ಇದನ್ನ ವಿಷ್ಣು ಸಮುದ್ರ ಅಂತ ಕೂಡ ಕರೀತಾರೆ. ಅಷ್ಟೇ ಅಲ್ಲದೆ ಪ್ರತಿ ವರ್ಷ ಈ ಕೆರೆ ತುಂಬಿದ್ರೆ ತೆಪ್ಪೋತ್ಸವನ ತುಂಬಾ ಅದ್ದೂರಿಯಾಗಿ ನಡೆಸ್ತಾರೆ. ಜೊತೆಗೆ ಇಲ್ಲಿ ಉಣ್ಣೆ ಮಲ್ಲಪ್ಪ ಅನ್ನೋ ದೇವ್ರು ಕೂಡ ಇದೆ. ಆಗಿನ ಕಾಲದ ಜನಗಳು ಹಸು ಕರುಗಳಿಗೆ ಏನಾದ್ರೂ ಉಣ್ಣೆ ಆದ್ರೆ ಇಲ್ಲಿ ತಂದು ಬೆಣ್ಣೆನ ಅರ್ಪಿಸಿದ್ರೆ ಅದೆಲ್ಲ ಮಾಯ ಆಗಿ ಹಸುಗಳೆಲ್ಲ ಆರೋಗ್ಯವಾಗಿ ಇರ್ತಿದ್ವು ಅನ್ನೋದು ಇಲ್ಲಿನ ಜನಗಳ ನಂಬಿಕೆ. ಶಿವ ಭಕ್ತರಿಗೆ ಒಬ್ಬ ಬೇಗ ಒಲಿಯುವ ದೇವರು. ಅದಕ್ಕೆ ಇಲ್ಲಿಗೆ ದಿನ ಸಾವಿರಾರು ಜನಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ. ನಿಮಗೆ ಎಷ್ಟು ಜನ ಗೊತ್ತಿತ್ತು ಈ ತರ ಇರೋ ಜಾಗ ನಮ್ಮ ಜಿಲ್ಲೆಯಲ್ಲಿ ಇದೆ ಅಂತ ಕಾಮೆಂಟ್ ಮಾಡಿ. ಅದೇ ತರ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಅಂಡ್ ವಿಡಿಯೋ ಇಷ್ಟ ಆದ್ರೆ ನಮ್ಮ ಪೇಜ್ ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.